ಓಂ ಶಾಂತಿ ಸಹೋದರ ಸಹೋದರಿಯರೇ. ಓಂ ಶಾಂತಿ. ಇಂದು 2025 ಡಿಸೆಂಬರ್ 31 ಈ ವರ್ಷದ ಕೊನೆಯ ದಿನ. ಇದು ಕೇವಲ ಒಂದು ಹಳೆಯ ಕ್ಯಾಲೆಂಡರ್ಗೆ ವಿದಾಯ ಹೇಳುವ ಸಮಯ ಅಂತಲ್ಲ, ನಮ್ಮೊಳಗಿನ ಹೊಸತನವನ್ನು ಸ್ವಾಗತಿಸಲು, ಹೊಸ ಸಂಕಲ್ಪಗಳಿಗೆ ಸ್ಫೂರ್ತಿ ಪಡೆಯಲು ಒಂದು ಅತ್ಯುತ್ತಮ ಅವಕಾಶ. ಹೌದು, ಖಂಡಿತ. ಈ ಒಂದು ವಿಶೇಷ ದಿನದಂದು ನಾವು ಸುಮಾರು 20 ದಶಕಗಳ ಹಿಂದಿನ ಅಂದ್ರೆ 31-12-2006 ಬಾಬ್ದಾದಾರವರ ಅವ್ಯಕ್ತ ಮುರಳಿಯ ಜ್ಞಾನರತ್ನಗಳನ್ನು ಮತ್ತೊಮ್ಮೆ ಮಂಥನ ಮಾಡಲಿದ್ದೇವೆ. ಕಾಲ ಬದಲಾದರೂ ಈ ಜ್ಞಾನದ ಆಳ ಮತ್ತು ಪ್ರಸ್ತುತತೆ ಇದೆಯಲ್ಲ, ಅದು ಎಂದಿಗೂ ಕಡಿಮೆ ಆಗೋದಿಲ್ಲ. ನಿಜ. ಹೊಸ ವರ್ಷಕ್ಕೆ ಬೇಕಾದ ಹೊಸ ಭರವಸೆ, ಹೊಸ ಶಕ್ತಿ ಮತ್ತೆ ಆ ಹೊಸ ದೃಷ್ಟಿಕೋನಕ್ಕೆ ಇದಕ್ಕಿಂತ ಉತ್ತಮವಾದ ಸ್ಫೂರ್ತಿ ಮತ್ತೊಂದಿಲ್ಲ ಅನ್ಸುತ್ತೆ. ಖಂಡಿತ. ಈ ಮುರಳಿಯ ಶೀರ್ಷಿಕೆಯೇ ಹೇಳಬೇಕಂದ್ರೆ ಒಂದು ಸಂಪೂರ್ಣ ಮಾರ್ಗದರ್ಶನದಂತಿದೆ. ಹೌದು. ಹೊಸ ವರ್ಷದ ಹೊಸತನ, ದೃಢತೆ ಮತ್ತು ಪರಿವರ್ತನಾ ಶಕ್ತಿಯಿಂದ ಕಾರಣ ಮತ್ತು ಸಮಸ್ಯೆ ಎಂಬ ಶಬ್ದಕ್ಕೆ ವಿದಾಯ ನೀಡಿ ನಿವಾರಣಾ ಮತ್ತು ಸಮಾಧಾನ ಸ್ವರೂಪರಾಗಿ. ಅಬ್ಬಾ. ಈ ಶೀರ್ಷಿಕೆಯಲ್ಲಿ ಅಡಗಿರುವ ಆಳವಾದ ರಹಸ್ಯಗಳನ್ನ ಇವತ್ತು ನಾವು ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಇದು ಒಂದು ಅದ್ಭುತವಾದ ಆರಂಭ. ಈ ಶೀರ್ಷಿಕೆಯೇ ನಮ್ಮ ಇಡೀ ವರ್ಷದ ಪಯಣಕ್ಕೆ ಒಂದು ದಿಕ್ಸೂಚಿಯಾಗಿದೆ. ಇದು ಕೇವಲ ಒಂದು ದಿನದ ಸಂಕಲ್ಪವಲ್ಲ, ಇದು ನಮ್ಮ ಇಡೀ ವರ್ಷದ ಸಾಧನೆಯ ನೀಲನಕ್ಷೆ. ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಖಂಡಿತ. ಮುರಳಿಯ ಆರಂಭದಲ್ಲಿ ಬಾಪ್ತಾದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾರೆ. ಆದ್ರೆ ಅದನ್ನು ಡಬಲ್ ಮುಬಾರಕ್ ಅಂದ್ರೆ 2 ಶುಭಾಶಯಗಳು ಅಂತ ಕರೀತಾರೆ. ಹೌದು. ಇದು ಕೇವಲ ಒಂದು ಹೊಸ ವರ್ಷದ ಶುಭಾಶಯಕ್ಕಿಂತ ಹೆಚ್ಚಿನದನ್ನು ಸೂಚಿಸ್ತಿದೆ ಅಲ್ವಾ? ಇದರ ಹಿಂದಿನ ಭಾವನೆ ಏನು? ಹೌದು. ನೋಡಿ, ಬಾಪ್ತಾದಾರವರ ಪ್ರತಿಯೊಂದು ಮಾತಿನಲ್ಲೂ ಒಂದು ಅಲೌಕಿಕ ದೃಷ್ಟಿ ಇರುತ್ತೆ. ಮೊದಲ ಶುಭಾಶಯ ಸರಿ, ಅದು ಈ ಹೊಸ ಕ್ಯಾಲೆಂಡರ್ ವರ್ಷಕ್ಕಾಗಿ. ಓಕೆ. ಆದ್ರೆ ಆ ಎರಡನೇ ಮತ್ತು ಅತ್ಯಂತ ಮಹತ್ವದ ಶುಭಾಶಯ ಯಾವುದು ಅಂದ್ರೆ, ನಾವು ಕಾಲಿಡಲಿರುವ ನಮ್ಮ ಹೊಸ ರಾಜ್ಯ, ನಮ್ಮ ಸುವರ್ಣ ಯುಗಕ್ಕಾಗಿ. ಓಹೋ. ನಾವು ಕೇವಲ ಒಂದು ವರ್ಷವನ್ನು ದಾಟುತ್ತಿಲ್ಲ, ನಾವು ಒಂದು ಯುಗವನ್ನೇ ದಾಟುತ್ತಿದ್ದೇವೆ. ಹಳೆಯ ಪ್ರಪಂಚಕ್ಕೆ ವಿದಾಯ ಹೇಳಿ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದೇವೆ. ಆ ಮಹಾನ್ ಗುರಿಯ ಸ್ಮೃತಿಯಲ್ಲಿ ನೀಡುವ ಶುಭಾಶಯವಿದು. ವಾಹ್. ಅಂದ್ರೆ ನಮ್ಮ ದೃಷ್ಟಿ ಕೇವಲ 365 ದಿನಗಳ ಮೇಲೆ ಇರಬಾರದು. ಇಲ್ಲ. ಬದಲಿಗೆ ಬರಲಿರುವ 2500 ವರ್ಷಗಳ ಸುವರ್ಣಯುಗದ ಮೇಲೆ ಇರಬೇಕು. ಮುರಳಿಯಲ್ಲಿ ಒಂದು ಸುಂದರ ಹೋಲಿಕೆ ಇದೆ. ಹೌದು, ಹೊಸ ಬಟ್ಟೆಗಳ ಬಗ್ಗೆ. ಎಕ್ಸಾಕ್ಟ್ಲಿ. ಹೊಸ ವರ್ಷಕ್ಕೆ ನಾವು ಹೊಸ ಬಟ್ಟೆಗಳನ್ನು ಧರಿಸಿ ಎಷ್ಟು ಸಂಭ್ರಮಿಸುತ್ತೇವೆಯೋ, ಹಾಗೆಯೇ ಬ್ರಾಹ್ಮಣ ಆತ್ಮಗಳು ತಮ್ಮ ಸ್ವರೂಪದಲ್ಲಿ ಹೊಸತನವನ್ನು ಅನುಭವಿಸಬೇಕು. ನಮ್ಮ ಮಾತು, ನಮ್ಮ ದೃಷ್ಟಿ, ನಮ್ಮ ನಡಿಗೆ ಎಲ್ಲದರಲ್ಲೂ ಆ ಹೊಸತನದ ಹೊಳಪು ಕಾಣಬೇಕು. ಹೌದು, ಆ ಆಂತರಿಕ ಹೊಸತನವೇ ನಿಜವಾದ ಸಂಭ್ರಮ. ಬಾಬಾ ಕೇಳ್ತಾರೆ, ಆಹಾ ಹೊಸ ವರ್ಷ ಬಂತು ಅಂತ ಮನಸ್ಸಿಗೆ ಹೇಗನಿಸ್ತದೆಯೋ ಹಾಗೆಯೇ ಆಹಾ ನಮ್ಮ ಹೊಸ ಯುಗ ಬಂದೇ ಬಿಟ್ಟಿತು ಎಂಬ ಸ್ಮೃತಿ ಅಷ್ಟು ಸಮೀಪದಲ್ಲಿ ಅನುಭವ ಆಗ್ತಿದ್ಯಾ ಅಂತ. ನಾವು ಧರಿಸುವ ಬಿಳಿಯ ವಸ್ತ್ರಗಳಂತೆ ನಮ್ಮ ಮನಸ್ಸು ಶುದ್ಧವಾಗಿದೆಯಾ? ನಮ್ಮ ಮುಖದ ಮೇಲೆ ಆ ಸತ್ಯಯುಗದ ಸ್ಮೃತಿಯ ಹೊಳಪು, ಆ ದೈವೀ ಸಂತೋಷ ಕಾಣಿಸ್ತಿದೆಯಾ? ಆಗಲೇ ನಾವು ನಿಜವಾದ ಅರ್ಥದಲ್ಲಿ ಹೊಸ ವರ್ಷವನ್ನು ಆಚರಿಸಿದಂತೆ. ಇದೇ ನಿಜವಾದ ವಿದಾಯ ಎನಿಸುತ್ತದೆ. ನಾವು ಕೇವಲ 2025ಕ್ಕೆ ವಿದಾಯ ಹೇಳ್ತಿಲ್ಲ. ಇಲ್ಲ. ಬದಲಿಗೆ ನಮ್ಮೊಳಗಿನ ಹಳೆಯ ಸಂಸ್ಕಾರಗಳಿಗೆ, ಹಳೆಯ ದೌರ್ಬಲ್ಯಗಳಿಗೆ, ಹಳೆಯ ಜಗತ್ತಿಗೆ ಶಾಶ್ವತವಾಗಿ ವಿದಾಯ ಹೇಳುತ್ತಿದ್ದೇವೆ. ಎಕ್ಸಾಕ್ಟ್ಲಿ. ಇದೇ ಈ ಹೊಸ ವರ್ಷದ ನಮ್ಮ ದೃಢ ಸಂಕಲ್ಪವಾಗಬೇಕು. ಖಂಡಿತ. ಹೊಸ ವರ್ಷವೆಂದರೆ ಕೇವಲ ದಿನಾಂಕದ ಬದಲಾವಣೆಯಲ್ಲ, ಅದು ನಮ್ಮ ದೃಷ್ಟಿಕೋನ, ನಮ್ಮ ವೃತ್ತಿ, ನಮ್ಮ ಸಂಸ್ಕಾರಗಳಲ್ಲಿ ಬದಲಾವಣೆ ತರುವ ಸಮಯ. ನಾವು ಹಳೆಯದನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ ಮಾತ್ರ ಹೊಸತನವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯ. ಇಲ್ಲಿಯೇ ಒಂದು ಅತೀ ಮುಖ್ಯವಾದ ಮತ್ತು ಒಂದು ಪ್ರಾಕ್ಟಿಕಲ್ ಆದ ಪ್ರಶ್ನೆ ಉದ್ಭವಿಸುತ್ತೆ. ಹೌದು. ಮುರಳಿಯಲ್ಲಿ ಬಾಪ್ತಾದ ಕೇಳ್ತಾರೆ, ಹಳೆಯ ವರ್ಷಕ್ಕೆ ವಿದಾಯ ಹೇಳುವುದು ತುಂಬಾ ಸುಲಭ, ಆದರೆ ಹಳೆಯ ಸಂಸ್ಕಾರಗಳಿಗೆ, ಹಳೆಯ ಸ್ವಭಾವಕ್ಕೆ ವಿದಾಯ ಹೇಳುವುದು ಅಷ್ಟೇ ಸುಲಭವೇ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ಖಂಡಿತ. ಇಲ್ಲಿಯೇ ಮಾಯೆಯ ಸೂಕ್ಷ್ಮವಾದ ಆಟ ಶುರುವಾಗೋದು. ಮುರಳಿಯಲ್ಲಿ ಹೇಳಿದಂತೆ ಮಾಯೆಯೂ ಕೂಡ ನಮಗೆ ವಿದಾಯ ಹೇಳಲು ಬರುತ್ತೆ, ಆದರೆ ಅದು ಸುಮ್ನೆ ಹೋಗೋದಿಲ್ಲ. ಅದು ಮತ್ತೆ ಮತ್ತೆ ಹಿಡಿದಿಡಲು ಪ್ರಯತ್ನಿಸುತ್ತೆ. ಹೌದು. ನಮ್ಮ ದೌರ್ಬಲ್ಯಗಳ ಮೂಲಕವೇ ನಮ್ಮನ್ನು ಪರೀಕ್ಷಿಸುತ್ತೆ. ಹೌದು. ಬಾಬಾ ಹೇಳುವ ಇದೇ ಕೊನೆಯ ಬಾರಿ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ನಿಜ.
ನಾವು ಡಯಟ್ ಶುರು ಮಾಡಿದಾಗ ಇವತ್ತು ಒಂದೇ ದಿನ ಸ್ವೀಟ್ ತಿನ್ನೋಣ, ನಾಳೆಯಿಂದ ಖಂಡಿತ ಬಿಟ್ಬಿಡೋಣ ಅಂತ ಮನ್ಸೇ ನಮಗೆ ಹೇಳುತ್ತಲ್ಲ, ಇದು ಅದೇ ರೀತಿ ಇದೆ. ಹೌದು ಹೌದು. ಮಾಯೆ ಕೂಡ ಸ್ವಲ್ಪವಾದರೂ ನನ್ನನ್ನು ಇಟ್ಟುಕೊಳ್ಳಿ, ಇದೊಂದೇ ಸಾರಿ ಅಂತ ಪ್ರೀತಿಯಿಂದ ಕೇಳುತ್ತೆ. ಈ ಸೂಕ್ಷ್ಮವಾದ ಮೋಸಕ್ಕೆ ನಾವು ಬಲಿಯಾಗುವ ಸಾಧ್ಯತೆ ಇರುತ್ತದೆ. ಇದನ್ನು ಮೆಟ್ಟಿ ನಿಲ್ಲಲು ಏನು ಬೇಕು? ಅದಕ್ಕೆ ಉತ್ತರವು ಮುರಳಿಯಲ್ಲೇ ಇದೆ: ದೃಢ ಸಂಕಲ್ಪ ಮತ್ತು ಪರಿವರ್ತನಾ ಶಕ್ತಿ. ದೃಢ ಸಂಕಲ್ಪ. ಆಗಲಿ, ನೋಡೋಣ, ಪ್ರಯತ್ನ ಮಾಡೋಣ ಎಂಬ ಸಡಿಲ ಸಂಕಲ್ಪಗಳಲ್ಲ. ಮಾಡಲೇಬೇಕು, ಆಗಲೇಬೇಕು ಎಂಬ ದೃಢತೆ, ಒಂಥರ ಆಧ್ಯಾತ್ಮಿಕ ಹಠ ಬೇಕು. ನಮ್ಮ ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ತೊರೆಯಲು ನಾವು ದೃಢನಿಶ್ಚಯ ಮಾಡಿದಾಗ ಬಾಬ್ದಾದರವರ ಸಹಾಯದ ಹಸ್ತ ನಮ್ಮ ಮೇಲೆ ಸದಾ ಇರುತ್ತೆ. ನಾವು ಹಳೆಯ ಸಂಸ್ಕಾರಗಳನ್ನು ಬಿಡಲು ದೃಢ ಸಂಕಲ್ಪ ಬೇಕು ಅಂತ ಮಾತಾಡಿದೆವು. ಹೌದು. ಆದರೆ ಆ ಸಂಕಲ್ಪ ಸಡಿಲವಾಗುವುದೇ ನಾವು ಕಾರಣಗಳನ್ನು ಕೊಟ್ಟಾಗ. ಅವರಿಂದಾಗಿ ಹೀಗಾಯ್ತು, ಪರಿಸ್ಥಿತಿ ಸರಿಯಿರಲಿಲ್ಲ ಅಂದ ತಕ್ಷಣ ನಮ್ಮ ಶಕ್ತಿ ಸೋರೋಗ್ತು. ಕರೆಕ್ಟ್. ಬಹುಶಃ ಇದೇ ಮುರಳಿಯ ಕೇಂದ್ರಬಿಂದು ಅಲ್ವಾ? ಕಾರಣ ಮತ್ತು ಸಮಸ್ಯೆ ಎಂಬ ಶಬ್ದಗಳಿಗೆ ವಿದಾಯ ಹೇಳುವುದು. ನಿಖರವಾಗಿ. ನೀವು ಮುರಳಿಯ ಹೃದಯವನ್ನೇ ಮುಟ್ಟಿದ್ದೀರಿ. ಬಾಬ್ದಾದ ಹೇಳ್ತಾರೆ, ಕಾರಣ ಅಂದ್ರೆ ವೈ ಮತ್ತು ಸಮಸ್ಯೆ ಅಂದ್ರೆ ಪ್ರಾಬ್ಲಮ್. ಈ ಶಬ್ದಗಳನ್ನೇ ನಿಮ್ಮ ಶಬ್ದಕೋಶದಿಂದ, ನಿಮ್ಮ ಚಿಂತನೆಯಿಂದಲೇ ತೆಗೆದುಹಾಕಿ ಅಂತ. ಇದರ ಬದಲಾಗಿ ನಾವು ನಿವಾರಣಾ ಸ್ವರೂಪ ಮತ್ತು ಸಮಾಧಾನ ಸ್ವರೂಪರಾಗಬೇಕು. ನಾನು ಸಮಾಧಾನ ಸ್ವರೂಪರೆಂಬ ಶಬ್ದವನ್ನು ಓದಿದಾಗ ನನಗೆ ಅನಿಸಿದ್ದು, ಇದು ಕೇವಲ ಶಾಂತವಾಗಿರುವುದಲ್ಲ, ಅದಕ್ಕಿಂತ ಹೆಚ್ಚು. ಬದಲಿಗೆ ಯಾವುದೇ ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಂತು ದಾರಿ ತೋರಿಸುವ ದೀಪಸ್ತಂಭದಂತೆ ಇರುವುದು. ನನ್ನ ಈ ತಿಳುವಳಿಕೆ ಸರಿಯಿದೆಯಾ ಅಥವಾ ಇದರಲ್ಲಿ ಇನ್ನೂ ಆಳವಾದ ಅರ್ಥವಿದೆಯಾ? ನಿಮ್ಮ ತಿಳುವಳಿಕೆ ಸಂಪೂರ್ಣವಾಗಿ ಸರಿಯಿದೆ, ಆದರೆ ಅದನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಬಹುದು. ಓಕೆ. ಈ ಕಾರಣ ಮತ್ತು ಸಮಸ್ಯೆ ಎಂಬ ಶಬ್ದಗಳನ್ನು ಬಿಡುವುದು ಕೇವಲ ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲ. ಇದು ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಬದಲಾಯಿಸಿದ ಹಾಗೆ. ಆಪರೇಟಿಂಗ್ ಸಿಸ್ಟಮ್. ಯಾವುದೇ ಪರಿಸ್ಥಿತಿ ಬಂದಾಗ ಅಯ್ಯೋ ಹೀಗೆ ಕಾಯ್ತು ಅಂತ ಕೇಳೋ ಬದಲು, ಸರಿ, ಈಗ ಇದರ ಸಮಾಧಾನವೇನು ಅಂತ ಯೋಚಿಸುವವರೇ ಸಮಾಧಾನ ಸ್ವರೂಪರು. ಎಕ್ಸಾಕ್ಟ್ಲಿ. ಇದು ದೃಷ್ಟಿಕೋನದಲ್ಲಾಗುವ ಒಂದು ಕ್ರಾಂತಿಕಾರಿ ಬದಲಾವಣೆ. ಹೌದು. ಬಾಬರ ಮಕ್ಕಳು ಸಮಸ್ಯೆಗಳನ್ನು ನೋಡಿ ಭಯಪಡುವವರಲ್ಲ, ಸಮಸ್ಯೆಗಳಿಗೆ ಸಮಾಧಾನವನ್ನು ನೀಡುವವರು. ನಾವು ವಿಶ್ವ ಕಲ್ಯಾಣಕಾರಿಗಳು. ಮೊದಲು ನಮ್ಮ ಮನಸ್ಸಿನ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಸಮಾಧಾನವನ್ನು ಕಂಡುಹಿಡಿಯುವ ಕಲೆ ನಮಗೆ ಸಿದ್ಧಿಸಬೇಕು. ಆಗಲೇ ನಾವು ಜಗತ್ತಿಗೆ ಸಮಾಧಾನವನ್ನು ನೀಡಲು ಸಾಧ್ಯ. ಬಾಬಾ ಹೇಳ್ತಾರೆ, ಈ 2 ಶಬ್ದಗಳನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ವಿದಾಯ ಮಾಡಿಬಿಡಿ ಅಂತ. ಆದ್ರೆ ಇದು ಕೇಳಲು ಅದ್ಭುತವಾಗಿದೆ. ಆದ್ರೆ ನಿಜ ಜೀವನದಲ್ಲಿ ಒಂದು ದೊಡ್ಡ ಕಷ್ಟ ಬಂದಾಗ ಇದು ಸಮಸ್ಯೆ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುವುದು ಅಷ್ಟು ಸುಲಭವಲ್ಲವಲ್ಲವೇ? ನಿಜ. ಆದರ್ಶಕ್ಕೂ ಮತ್ತು ನಮ್ಮ ವಾಸ್ತವಕ್ಕೂ ನಡುವಿನ ಅಂತರವನ್ನ ನಾವು ಹೇಗೆ ಕಡಿಮೆ ಮಾಡಿಕೊಳ್ಳೋದು? ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆ ಇದು. ಇದಕ್ಕೆ ಉತ್ತರ ಅಭ್ಯಾಸ. ಮೊದಲಿಗೆ ಸಮಸ್ಯೆ ಎಂಬ ಶಬ್ದದ ಬದಲು ಸವಾಲು ಅಥವಾ ಅವಕಾಶ ಅಂತ ಹೇಳಲು ಅಭ್ಯಾಸ ಮಾಡಬೇಕು. ಸರಿ. ಸಮಸ್ಯೆ ನಮ್ಮನ್ನು ಕುಗ್ಗಿಸುತ್ತೆ, ಸವಾಲು ನಮ್ಮನ್ನ ಬೆಳೆಸುತ್ತೆ. ಎರಡನೇಲಾಗಿ ಆ ಪರಿಸ್ಥಿತಿಯನ್ನ ಒಂದು ಮೂರನೆಯ ವ್ಯಕ್ತಿಯಾಗಿ, ಸಾಕ್ಷಿಯಾಗಿ ನೋಡಲು ಪ್ರಯತ್ನಿಸಬೇಕು. ಆಗ ಅದರ ಭಾವನಾತ್ಮಕ ಪ್ರಭಾವ ಕಡಿಮೆ ಆಗುತ್ತೆ. ಮತ್ತು ಮುಖ್ಯವಾಗಿ, ನಾನು ಒಬ್ಬಂಟಿಯಲ್ಲ, ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಿದ್ದಾರೆ ಎಂಬ ಸ್ಮೃತಿಯೇ ದೊಡ್ಡ ಸಮಾಧಾನ. ಅವರ ಶಕ್ತಿಯ ಮುಂದೆ ಯಾವುದೇ ಸವಾಲು ದೊಡ್ಡದಲ್ಲ. ಮುರಳಿಯಲ್ಲಿ ಈ ಹೊಸ ವರ್ಷದಲ್ಲಿ ಏನಾದರೂ ಹೊಸ ಕಮಾಲ್ ಮಾಡಿ ತೋರಿಸಿ ಎಂಬ ಒಂದು ಸುಂದರ ಆಹ್ವಾನವಿದೆ. ಹೌದು. ಇದು ಕೇವಲ ಯೋಜನೆಗಳನ್ನು ಹಾಕುವುದರ ಬಗ್ಗೆ ಅಲ್ಲ, ಬದಲಿಗೆ ಯಶಸ್ಸನ್ನು ಸಾಧಿಸಿ ತೋರಿಸಬೇಕು ಎನ್ನುವುದರ ಬಗ್ಗೆ. ಇದು ಸ್ವಪರಿವರ್ತನೆ ಮತ್ತು ವಿಶ್ವಸೇವೆ ಎರಡಕ್ಕೂ ಅನ್ವಯಿಸುತ್ತೆ ಅಂತ ನನಗನಿಸುತ್ತೆ. ಹೌದು. ನಾವೆಲ್ಲರೂ ವಿಶ್ವ ಪರಿವರ್ತಕರು. ಇದು ನಮ್ಮ ಬಿರುದು. ಹೌದು. ಆದರೆ ವಿಶ್ವವನ್ನು ಪರಿವರ್ತಿಸುವ ಮೊದಲು ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ನಮ್ಮ ಸಂಸ್ಕಾರ, ನಮ್ಮ ದೃಷ್ಟಿ, ನಮ್ಮ ಮಾತು ಎಲ್ಲವೂ ಹೊಸದಾಗಬೇಕು. ನಮ್ಮ ದೃಢ ಸಂಕಲ್ಪದಿಂದ ಸ್ವಪರಿವರ್ತನೆ ಮಾಡಿದಾಗ ಆಗಲೇ ನಮ್ಮ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯ ಸಾಧ್ಯ. ಆಗಲೇ ನಾವು ನಮ್ಮ ಬಿರುದಿಗೆ ಅರ್ಹರಾಗುತ್ತೇವೆ. ನಮ್ಮ ಸಣ್ಣ ಬದಲಾವಣೆಯು ಒಂದು ದೊಡ್ಡ ಅಲೆಯನ್ನು ಸೃಷ್ಟಿಸುತ್ತೆ. ಈ ಮಹಾನ್ ಪರಿವರ್ತನೆಯನ್ನು ಸಾಧಿಸಲು, ಈ ಸವಾಲುಗಳನ್ನು ಎದುರಿಸಲು ಮುರಳಿಯಲ್ಲಿ ಯಾವುದೇ ಪ್ರಾಕ್ಟಿಕಲ್ ಸಲಹೆಗಳನ್ನ ಅಂದ್ರೆ ಟೂಲ್ಸ್ಗಳನ್ನ ನೀಡಲಾಗಿದೆಯಾ? ಖಂಡಿತ. ಬಾಬಾ ಯಾವಾಗನೂ ಜ್ಞಾನದ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಧಿಯನ್ನು ಹೇಳ್ತಾರೆ.
ಈ ಮುರುಳಿಯಲ್ಲಿ ಒಂದು ಅತ್ಯಂತ ಸುಂದರವಾದ ಮತ್ತು ಶಕ್ತಿಶಾಲಿಯಾದ ಅಭ್ಯಾಸವನ್ನು ಹೇಳಲಾಗಿದೆ. ಓ, ಯಾವುದದು? 1 ಸೆಕೆಂಡಿನ ಅಭ್ಯಾಸ. ವಾ, 1 ಸೆಕೆಂಡಿನ ಅಭ್ಯಾಸ ಈ ಕಲ್ಪನೆಯೇ ಎಷ್ಟು ಶಕ್ತಿಶಾಲಿಯಾಗಿದೆ. ನಮ್ಮ ಇಡೀ ದಿನದ ಸ್ಥಿತಿಯನ್ನು ಕೇವಲ 1 ಸೆಕೆಂಡಿನಲ್ಲಿ ಬದಲಾಯಿಸಬಹುದು ಅಂದ್ರೆ ಇದು ಒಂದು ಸೂಪರ್ ಪವರ್ ಇದ್ದ ಹಾಗೆ. ಹೌದು. ಇದನ್ನು ನಾವು ದಿನನಿತ್ಯದ ಜೀವನದಲ್ಲಿ ಹೇಗೆ ಅಭ್ಯಾಸ ಮಾಡಬಹುದು? ಬಾಬಾ ಹೇಳ್ತಾರೆ, ಕೇವಲ ಒಂದು ಸಂಕಲ್ಪ ಮಾಡಿ, 1 ಸೆಕೆಂಡಿನಲ್ಲಿ ನಿಮ್ಮ ಸ್ವೀಟ್ ಹೋಮ್ ಪರಮಧಾಮವನ್ನು ತಲುಪಿ. ಅಥವಾ 1 ಸೆಕೆಂಡಿನಲ್ಲಿ ನಿಮ್ಮ ಸತ್ಯಯುಗದ ರಾಜ್ಯವನ್ನು, ನಿಮ್ಮ ಸ್ವರ್ಗದ ವೈಭವವನ್ನು ಕಣ್ಣು ಮುಂದೆ ತನ್ನಿ. ಇದು ಕೇವಲ ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಆ 1 ಸೆಕೆಂಡಿನಲ್ಲಿ ಪರಮಧಾಮದ ಪರಮಶಾಂತಿಯನ್ನು ಅಥವಾ ಸತ್ಯಯುಗದ ಸುಖವನ್ನು ಅನುಭವ ಮಾಡುವುದು. ಓಹೋ, ಇಟ್ಸ್ ನಾಟ್ ಜಸ್ಟ್ ಅ ಥಾಟ್, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಇದು ವಿಜ್ಞಾನದಲ್ಲಿ ಹೇಳುವ ಪ್ಯಾಟ್ರನ್ ಇಂಟರಪ್ಟ್ನಂತೆ ಕೇಳಿಸ್ತಿದೆ. ಹೌದು. ಮನಸ್ಸು ಹಳೆಯ ಸಂಸ್ಕಾರದ ಹಾದಿಯಲ್ಲಿ ಹೋಗುತ್ತಿರುವಾಗ ಈ 1 ಸೆಕೆಂಡಿನ ಅಭ್ಯಾಸ ಆ ಹಾದಿಯನ್ನು ಮುರಿದು ಹೊಸ ದಾರಿಗೆ ತಿರುಗಿಸುತ್ತೆ ಅಲ್ವಾ? ನಿಖರವಾಗಿ. ಇದೇ ಅದರ ಹಿಂದಿನ ಆಧ್ಯಾತ್ಮಿಕ ವಿಜ್ಞಾನ. ಮನಸ್ಸು ಚಂಚಲವಾದಾಗ, ಯಾವುದೇ ವ್ಯರ್ಥ ಸಂಕಲ್ಪಗಳು ಬಂದಾಗ ತಕ್ಷಣ ಈ ಅಭ್ಯಾಸ ಮಾಡಿ. ನಾನು ಮಾಲೀಕ, ಮನಸ್ಸು ನನ್ನ ಸೇವಕ ಎಂಬ ಅಧಿಕಾರದಿಂದ ಈ ಅಭ್ಯಾಸ ಮಾಡಬೇಕು. ಮನಸ್ಸು ಕೇಳುವುದಿಲ್ಲ ಅಂತ ಹೇಳುವಂತಿಲ್ಲ. ಇದರ ಜೊತೆಗೆ ಅಧಿಕಾರಿಯಾಗಿ ಬಾಳುವ ಬಗ್ಗೆಯೂ ಹೇಳಲಾಗಿದೆ. ಹೌದು. ದೇವರ ಮಕ್ಕಳಾದ ನಾವು ದುರ್ಬಲರಲ್ಲ. ನಾವು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಅಧಿಕಾರ ಹೊಂದಿದವರು. ಈ ಅಧಿಕಾರದ ಸ್ಮೃತಿಯಲ್ಲೇ ನಡೆಯಬೇಕು, ಮಾತನಾಡಬೇಕು. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಆ ದೈವೀ ಅಧಿಕಾರದ ಗಾಂಭೀರ್ಯ ಇರಬೇಕು. ಹೌದು. ನಾವು ಪರಮಾತ್ಮನ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತರು ಎಂಬ ಸ್ಮೃತಿಯಲ್ಲಿದ್ರೆ ಯಾವುದೇ ಪರಿಸ್ಥಿತಿ ನಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಮ್ಮ ಸ್ಥಿತಿ ಅಚಲವಾಗಿರುತ್ತದೆ. ಜನರು ನಮ್ಮನ್ನು ನೋಡಿದಾಗ ಅವರ ಮುಖದಲ್ಲಿ ಇವರಲ್ಲಿ ಏನೋ ವಿಶೇಷ ಶಕ್ತಿ ಇದೆ ಎಂಬ ಭಾವನೆ ಬರಬೇಕು. ಆ ಶಕ್ತಿ ಬರುವುದೇ ಈ ಅಧಿಕಾರದ ಸ್ಮೃತಿಯಿಂದ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮುರಳಿಯಲ್ಲಿ ಸ್ನೇಹಿ ಮತ್ತು ಸಹಯೋಗಿ ಆತ್ಮಗಳಾಗಬೇಕು ಅಂತ ಹೇಳಲಾಗಿದೆ. ಹೌದು. ಕೇವಲ ನಮ್ಮ ಉನ್ನತಿ ಮಾತ್ರವಲ್ಲ, ಎಲ್ಲರನ್ನೂ ಜೊತೆಯಲ್ಲಿ ಕೊಂಡೊಯ್ಯುವ, ಎಲ್ಲರಿಗೂ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಆಗಲೇ ನಾವು ಬಾಬ್ದಾದರವರ ನಿಜವಾದ ಸಹಾಯಕರು, ರೈಟ್ ಹ್ಯಾಂಡ್ಸ್ ಆಗಲು ಸಾಧ್ಯ. ಖಂಡಿತ. ನಮ್ಮ ಪರಿವರ್ತನೆ ಕೇವಲ ನಮಗಾಗಿ ಅಲ್ಲ, ಅದು ಇಡೀ ಜಗತ್ತಿಗಾಗಿ. ನಮ್ಮ ಸಹಯೋಗಿ ಮನೋಭಾವ, ನಮ್ಮ ಪ್ರೀತಿಯ ದೃಷ್ಟಿ, ನಮ್ಮ ಶುಭ ಭಾವನೆಗಳು ವಾಯುಮಂಡಲವನ್ನು ಪರಿವರ್ತಿಸುತ್ತವೆ. ನಾವು ಒಬ್ಬರಿಗೆ ಸಹಯೋಗ ನೀಡಿದಾಗ ಅದು ಕೇವಲ ಆ ವ್ಯಕ್ತಿಗೆ ಸೀಮಿತವಾಗುವುದಿಲ್ಲ, ಅದು ವಾಯುಮಂಡಲಕ್ಕೆ ಒಂದು ಸಕಾರಾತ್ಮಕ ಶಕ್ತಿಯನ್ನು ಸೇರಿಸುತ್ತೆ. ಹಾಗಾದರೆ ಇಂದಿನ ನಮ್ಮ ಈ ಮಂಥನದಿಂದ ಹೊಸ ವರ್ಷಕ್ಕೆ ನಾವು ಪಡೆದ ಮುಖ್ಯ ಸ್ಫೂರ್ತಿಗಳನ್ನು ಒಮ್ಮೆ ನೋಡೋಣ. ಓಕೆ. ಮೊದಲನೇದಾಣಿ, ನಿಜವಾದ ಹೊಸತನ ಬಾಹ್ಯ ಆಚರಣೆಗಳಲ್ಲಿಲ್ಲ, ನಮ್ಮ ಆಂತರಿಕ ಪರಿವರ್ತನೆಯಲ್ಲಿದೆ. ನಮ್ಮ ದೃಷ್ಟಿ, ವೃತ್ತಿ ಮತ್ತು ಸ್ಮೃತಿಯಲ್ಲಿ ಹೊಸತನವನ್ನು ತರುವುದು. ಹೌದು. ಎರಡನೇದಾಗಿ, ಹಳೆಯ ಸಂಸ್ಕಾರಗಳಿಗೆ ಮತ್ತು ದೌರ್ಬಲ್ಯಗಳಿಗೆ ಕೊನೆಯ ಬಾರಿ ಎಂಬ ಮಾಯೆಯ ಮಾತಿಗೆ ಮರುಳಾಗದೆ ದೃಢ ಸಂಕಲ್ಪದಿಂದ ಶಾಶ್ವತವಾಗಿ ವಿದಾಯ ಹೇಳುವುದು. ಮೂರನೆಯ ಮತ್ತು ಬಹುಶಃ ಅತ್ಯಂತ ಪರಿವರ್ತನಾಕಾರಿಯಾದ ಅಂಶವೆಂದ್ರೆ, ಸಮಸ್ಯೆ ಮತ್ತು ಕಾರಣ ಎಂಬ ಶಬ್ದಗಳನ್ನು ನಮ್ಮ ಚಿಂತನೆಯ ಆಪರೇಟಿಂಗ್ ಸಿಸ್ಟಂನಿಂದಲೇ ತೆಗೆದುಹಾಕಿ ನಿವಾರಣಾ ಮತ್ತು ಸಮಾಧಾನ ಸ್ವರೂಪರಾಗುವುದು. ಮತ್ತು ನಾಲ್ಕನೆಯದಾಗಿ, 1 ಸೆಕೆಂಡಿನ ಅಭ್ಯಾಸ ಎಂಬ ಸೂಪರ್ ಪವರ್ ಅನ್ನು ಬಳಸಿ ಪರಮಧಾಮ ಮತ್ತು ನಮ್ಮ ಹೊಸ ರಾಜ್ಯದ ಸ್ಮೃತಿಯಲ್ಲಿ ಸ್ಥಿತರಾಗುವ ಮೂಲಕ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಹೌದು, ನಮ್ಮ ಪರಿವರ್ತನೆಯೇ ವಿಶ್ವ ಪರಿವರ್ತನೆಗೆ ಆಧಾರ. ನಾವು ದೀಪಸ್ತಂಭಗಳಾಗಿ ಜಗತ್ತಿಗೆ ದಾರಿ ತೋರಿಸಬೇಕಾಗಿದೆ. ಮತ್ತು ಈ ಪಯಣದಲ್ಲಿ ನಾವು ಒಬ್ಬಂಟಿಯಲ್ಲ. ಖಂಡಿತವಾಗಿಯೂ ಅಲ್ಲ. ಬಾಪ್ದಾದಾರವರ ಪ್ರೀತಿ, ಶಕ್ತಿ ಮತ್ತು ಆಶೀರ್ವಾದಗಳು ಈ ಪಯಣದಲ್ಲಿ ನಮ್ಮ ಜೊತೆ ಸದಾ ಇವೆ. ಅವರ ಶ್ರೀಮತವನ್ನು ಅನುಸರಿಸುವುದೇ ನಮ್ಮ ಸುರಕ್ಷತೆಯ ಕವಚ. ನಿಮ್ಗೂ ಕೂಡ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಂಗೂ ಅಷ್ಟೇ ತುಂಬ ಶುಭಾಶಯಗಳು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆ. ಈ ಮುರಳಿಯು ಕಾರಣ ಮತ್ತು ಸಮಸ್ಯೆ ಎಂಬ 2 ಶಬ್ದಗಳನ್ನು ನಮ್ಮ ಜೀವನದ ಶಬ್ದಕೋಶದಿಂದ ತೆಗೆದುಹಾಕಲು ಹೇಳುತ್ತದೆ. ಮುಂಬರುವ ಇಡೀ ವರ್ಷ ನಾವು ಕೇವಲ ಈ ಒಂದು ತತ್ವವನ್ನು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದರೆ ನಮ್ಮ ಆಂತರಿಕ ಜಗತ್ತು, ನಮ್ಮ ಸಂಬಂಧಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವು ಹೇಗೆ ಪರಿವರ್ತನೆಯಾಗಬಹುದು. ಓಂ ಶಾಂತಿ. ಓಂ ಶಾಂತಿ. ನಾನು ಸಮಾಧಾನ ಸ್ವರೂಪ ಆತ್ಮನಾಗಿದ್ದೇನೆ.